ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ, ಇವತ್ತಿನ ದಿನ ನಾನು ಪೇಪರ್ ಇವತ್ತಿನ ಒಂದು ಪ್ರಚಲಿತ ಪೇಪರ್ ಏನು ಕರಿತೀವಲ್ಲ, ಅದು 12 ಡಿಸೆಂಬರ್ 11 2025 ಪೇಪರ್ ತುಂಬಾ ಅದ್ಭುತವಾಗಿ PDF ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ. ಇವತ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಗಳನ್ನ ಈ ಒಂದು PDF ಒಳಗೊಂಡಿತ್ತು. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ, ಈಗ ಹಲವಾರು ಸ್ಪರ್ಧಾ ಮಿತ್ರರು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಾರೆ. ಅದರಲ್ಲೂ ತಯಾರಿ ನಡೆಸುವಂತಹ ಸಂದರ್ಭದಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಹೀಗೆ ಹ್ಯೂಮನಿಟೀಸ್ ಸಬ್ಜೆಕ್ಟ್ಗಳ ಒಂದು ವೇಟೇಜೇ ಒಂದ್ ಕಡೆ ಆಯ್ತು ಅಂದ್ರೆ, ಇನ್ನೊಂದ್ ಕಡೆ ಕರೆಂಟ್ ಅಫೇರ್ಸ್ ಎನ್ನುವಂತ ವಿಷಯದ ವೇಟೇಜೇ ಬೇರೆ ಇರುತ್ತೆ. ಬಿಕಾಸ್ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಒಂದು ತರ ಮಹಾ ಸಮುದ್ರ ಇದ್ದ ಹಾಗೆ. ಒಂದ್ಸರಿ ನಾನು ನಮ್ಮ ಸರ್ ಕೇಳ್ತಾ ಇದ್ದೆ, ಕರೆಂಟ್ ಅಫೇರ್ಸ್ ಏನೇನು ಓದ್ಬೇಕು ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ, ಸಮುದ್ರದಿಂದ ಆಕಾಶದವರೆಗೆ ಏನೇನು ವಿಚಾರಗಳು ನಡೆಯುತ್ತೋ ಅದನ್ನೆಲ್ಲ ಓದ್ಬೇಕು ಅಂತ ಹೇಳ್ತಾ ಇದ್ರು. ಆ ಒಂದು ಮಾತಿನ ಮರ್ಮ ಏನು ಅನ್ನೋದಾದ್ರೆ ಸ್ನೇಹಿತರೆ, ತುಂಬಾ ವಿಶಾಲವಾದಂತಹ ವ್ಯಾಪ್ತಿಯನ್ನ ಕರೆಂಟ್ ಅಫೇರ್ಸ್ ಅನ್ನ ಒಳಗೊಂಡಿರುತ್ತೆ. ಬಟ್ ಕ್ವಶನ್ ಪೇಪರ್ಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಂಡ್ರೆ ನಾವು ಕ್ವಶನ್ಸ್ ಯಾವ ರೀತಿ ಬರ್ತಾ ಇದೆ, ಯಾವ ಇಂಪಾರ್ಟೆಂಟ್ ಏರಿಯಾ ಅನ್ನೋದನ್ನ ನಾವು ನೋಟ್ ಡೌನ್ ಮಾಡ್ಕೊಂತ ಹೋಗ್ಬೋದು. ಹಾಗಾಗಿ ನನ್ನ ಒಂದು 10 ವರ್ಷದ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಒಂದು ಅನುಭವದ ಆಧಾರದ ಮೇಲೆ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನ್ಯೂಸ್ ಪೇಪರ್ಗಳನ್ನ ಯಾವ ರೀತಿ ಓದ್ಬೇಕು, ಯಾವ ರೀತಿ ನೋಟ್ಸ್ ಮಾಡ್ಕೊಳ್ಬೇಕು, ಜೊತೆಗೆ ಯಾವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ಯಾವುದನ್ನು ಓದ್ಬೇಕು, ಯಾವುದನ್ನು ಓದಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಯುವ ಜನತೆ ಬಿಡದೆ ಕಾಡುತ್ತಿರುವಂತಹ ಖಿನ್ನತೆ ಅಂತ ಇದೆ. ಇಂಥ ಒಂದು ಆರ್ಟಿಕಲ್ ನಿಮ್ಮ ಒಂದು ಪ್ರಬಂಧದ ಬರವಣಿಗೆ, ಯಾರೆಲ್ಲ PSI ಮತ್ತು KS ಅನ್ನ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರೋ, PSI ಮತ್ತು KS ಅಥವಾ IAS ಎಕ್ಸಾಮ್ಗೆ ಸಿದ್ಧತೆಯನ್ನು ನಡೆಸ್ತಿದ್ರ ಇಂಥ ಆರ್ಟಿಕಲ್ಗಳನ್ನು ನೀವು ಓದಬೇಕಾಗುತ್ತೆ. ಇಲ್ಲಿ ಏನಾದರೂ ಅಂಕಿ ಅಂಶಗಳು ರಿಪೋರ್ಟ್ ಇತ್ತಂದ್ರೆ ನೀವು ಅದನ್ನ ತಗೊಂಡು ಬರೀಬಹುದು, ನೋಟ್ ಡೌನ್ ಮಾಡ್ಕೋಬಹುದು. ಇದು ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಈ ರೀತಿ ಓದ್ಬೇಕು, ಸುಮ್ಮನೆ ಎಲ್ಲದೋ ಒಂದ್ ಕಡೆಯಿಂದ ಓದ್ಕೊಂತ ಹೋಗೋದಲ್ಲ. ಇಲ್ಲಿ ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದಿದೆ. ಯುನಿಸೆಫ್ ಡೇ ಅಂತ ಇದೆ. ಪ್ರತಿ ವರ್ಷ ಡಿಸೆಂಬರ್ 11 ಯುನಿಸೆಫ್ ಸ್ಥಾಪನೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1946 ಡಿಸೆಂಬರ್ 11 ಯುನಿಸೆಫ್ ಸ್ಥಾಪನೆಗೊಂಡಿತ್ತು. ಹಾಗಾಗಿ ಪ್ರತಿ ವರ್ಷ ಡಿಸೆಂಬರ್ 11 ಯುನಿಸೆಫ್ ಡೇ ಅನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಏನ್ ಇದರ ಮುಖ್ಯ ಥೀಮು ಅನ್ನೋದಾದ್ರೆ, ವಿಶ್ವ ಮಹಾಯುದ್ಧದ ಸಂತ್ರಸ್ತರಿಗೆ ಆಹಾರ, ಬಟ್ಟೆ, ನೆಲೆಯನ್ನು ದೊರಕಿಸಿಕೊಡುವಂತ ಉದ್ದೇಶದಿಂದ ಯುನಿಸೆಫ್ ಸ್ಥಾಪನೆಗೊಂಡಿತು ಅಂತ ಹೇಳ್ತಾರೆ. ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈವನ್ DC ಇಂದ PC ವರೆಗೆ ಕೂಡ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಕರಿತೀವಲ್ಲ, ಆ ಅಂತಾರಾಷ್ಟ್ರೀಯ ಸಂಘಟನೆಗಳು ತುಂಬಾ ಐ ಹೆಲ್ಡಿಂಗ್ ಟಾಪಿಕ್ ಆಗಿದೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಈ ಒಂದು ವಿಷಯದ ಮೇಲೆ ನಿರಂತರವಾಗಿ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ದಿನ ವಿಶೇಷ ಅಂತ ಹೇಳಿ ಒಂದ್ ಕಡೆ ಬರ್ಕೊಂಡ್ಬಿಟ್ಟು ಅಲ್ಲೆಲ್ಲ ದಿನ ವಿಶೇಷಗಳನ್ನ, ಫಾರ್ ಎಕ್ಸಾಂಪಲ್ ನಿನ್ನೆ ದಿನ ಏನಾಯ್ತು ಹೇಳಿ, ವಿಶ್ವ ಮಾನವ ಹಕ್ಕುಗಳ ದಿನ ಸೆಲೆಬ್ರೇಷನ್ ಆಯ್ತು. ಇವತ್ತು ಯುನಿಸೆಫ್ ಡೇ. ಈ ರೀತಿ ಯಾವ್ದಾದ್ರು ವಿಶೇಷತೆ ಇರುತ್ತೆ ಅಂತಂದ್ರೆ ಜಸ್ಟ್ ಪ್ರಣಬ್ ಮುಖರ್ಜಿ ಬಗ್ಗೆ ಓದ್ಕೊಳ್ಳಿ, ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಇನ್ನು ದಿಲೀಪ್ ಕುಮಾರ್ ಈ ರೀತಿ ಎಲ್ಲ ಬರುತ್ತೆ. ವಿಶ್ವನಾಥ್ ಆನಂದ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಬಿಕಾಸ್ ಇವರು ಕೂಡ ಯಾವ್ದು 5 ಬಾರಿ ವಿಶ್ವ ಚಾಂಪಿಯನ್ ಆಗಿರ್ತಾರೆ. ಜಸ್ಟ್ ಓದ್ಕೊಳ್ಳಿ. ಬಿಕಾಸ್ ನ್ಯೂಸ್ ಪೇಪರ್ ಯಾಕೆ ಓದ್ಬೇಕಂದ್ರೆ, ಎಲ್ಲ ವಿಚಾರಗಳು ಈ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದು ನಾನೇನ್ ಹೇಳ್ತೇನೆ ಅಂದ್ರೆ, ಇದೊಂಥರ ರಿವಿಷನ್ ಪಾರ್ಟ್ ಇದ್ದಂಗೆ. ನೀವು ಓದಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ, ಅವರೆಲ್ಲ ಇಂಪಾರ್ಟೆಂಟ್. ಹಾಗಾಗಿ ಒಂದ್ಸರಿ ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ, ಈಗಾಗಲೇ ಯುನಿಸೆಫ್ ಡೇ ಬಗ್ಗೆ ಹೇಳಿದೆ ನಾನು. ಡಿಸೆಂಬರ್ 11 ಸೆಲೆಬ್ರೇಷನ್ ಮಾಡ್ತೀವಿ. ಈ ರೀತಿ ಓದ್ತಾ ಹೋಗ್ಬೇಕು. ನಾನು ಮ್ಯಾಕ್ಸಿಮಮ್ ಒಂದು ನ್ಯೂಸ್ ಪೇಪರ್ ಅನ್ನ, ನಾನು ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನ 10 ರಿಂದ 15 ನಿಮಿಷಕ್ಕೆ ಇಂಪಾರ್ಟೆಂಟ್ ಯಾವ್ದು ಅಂತೇಳಿ ಓದ್ಕೊಂಡ್ಬಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಿದ್ದೆ. ನನ್ನ KS ಪ್ರಿಪರೇಷನ್ ನಲ್ಲಿ ಸುಮಾರು 3 ಬಾರಿ ಸತತವಾಗಿ KS ಫಿಲಿಮ್ಸ್ ಅನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ ಆಗಿದ್ದು ನನ್ನ ನ್ಯೂಸ್ ಪೇಪರ್ ರೀಡಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಈ ಬಾರಿ KS ಮುಖ್ಯ ಪರೀಕ್ಷೆ ನಡೀತಲ್ಲ, ಅಲ್ಲಿ ಸುಮಾರು 125 ಅಂಕಗಳ ತಲಾ 2 ಪ್ರಶ್ನೆಗಳನ್ನ ಪ್ರಬಂಧ ವಿಷಯದಲ್ಲಿ ಕೇಳಿತ್ತು. ಅವು ನೇರವಾಗಿ ಪ್ರಜಾವಾಣಿಯ ಅಥವಾ ನ್ಯೂಸ್ ಪೇಪರ್ಗಳಿಂದ ನೇರವಾಗಿ ಆರ್ಟಿಕಲ್ ಇಂದ ಬಂದಿತ್ತು. ಹಾಗಾಗಿ ನ್ಯೂಸ್ ಪೇಪರ್ ರೀಡಿಂಗ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಸ್ಟೇಜ್ ಅಂತಕ್ಕಂಥದ್ದು ನನ್ನ ಮಾತಾಗಿದೆ. ಜೊತೆಗೆ ಎಲ್ಲರೂ ಕೂಡ ಈ ಒಂದು ಈ ಒಂದು ದಿನಪತ್ರಿಕೆಗಳ ಮಹತ್ವವನ್ನ ನೀವು ಅರಿಯಬೇಕಾಗುತ್ತೆ. ಇನ್ನು ಗೀತೆ ನಿರ್ದೇಶನದ ಬಾಳಿದ
ಒಂದು ಯಾರು ಶಾಂತಶಕ್ತಿ ಶಾರದಾ ದೇವಿ ಅಂತ ಇದೆ. ಜಸ್ಟ್ ಇವತ್ತು ಶಾರದಾ ದೇವಿ ಜಯಂತಿ, ಟೈಮ್ ಇದ್ರೆ ಓದ್ಕೊಳ್ಳಿ. ಜಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ, ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಇನ್ನು 2019ರಲ್ಲಿ ನಾಗರಿಕ ತಿದ್ದುಪಡಿ ಕಾಯ್ದೆ ಅಂಗೀಕರಿಸಲ್ಪಟ್ಟಿತು ಅಂತ ಹೇಳಿದೆ. ಅಂದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಧಾರ್ಮಿಕ ಹಿಂಸೆಯನ್ನು ಎದುರಿಸಿ ಭಾರತಕ್ಕೆ ಬಂದ ಮುಸ್ಲಿಮೇತರರಿಗೆ, ನೋಡಿ ಇದು ಕೂಡ ಇಂಪಾರ್ಟೆಂಟ್, ಈಗಾಗಲೇ ಆಲ್ರೆಡಿ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ 2019ರ ಒಂದು ನಾಗರಿಕ ತಿದ್ದುಪಡಿ ಕಾಯ್ದೆ ಇದೆಯಲ್ಲ, ಇದು 2019ರಲ್ಲಿ ಬಂತು. ಯಾವ ದೇಶದವರಿಗೆ ಈ ಒಂದು ಯಾವುದು ಕಾಯ್ದೆ ಅವಕಾಶ ಇದೆ ಅಂತೇಳಿ ಪ್ರಶ್ನೆಗೆ ಕೇಳ್ತಾರೆ. ಯಾವುದು? ಪಾಕು, ಬಾಂಗ್ಲಾ, ಹಾಗೇನೆ ಅಫ್ಘಾನಿಸ್ತಾನ, ಇಲ್ಲಿ ಶ್ರೀಲಂಕಾ, ಇಂಡೋನೇಷ್ಯಾ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ನೇಪಾಳ, ಟಿಬೆಟ್, ಈ ಎಲ್ಲ ಯಾರಿಗೆ ವಲಸಿಗರಿಗೆ ಅವಕಾಶ ಇಲ್ಲ. ಮುಸ್ಲಿಮೇತರರಿಗೆ, ವಲಸಿಗರಿಗೆ ಭಾರತ ನಾಗರಿಕತೆ ನೀಡುವಂತಹ ಅವಕಾಶವನ್ನ ಕೊಟ್ಟಿತು ಅಂತೇಳಿ ಈ ಕಾಯ್ದೆ ಇರುತ್ತೆ. ಇಂಪಾರ್ಟೆಂಟ್, ಇದು ಕೂಡ ತುಂಬಾ ಸುದ್ದಿಯಲ್ಲಿತ್ತು. ಇನ್ನು ಈ ರೀತಿ ಇರುತ್ತೆ. ಇದು ಕೂಡ ನೀವು ಟೈಮ್ ಇತ್ತು ಅಂದ್ರೆ ನಿಜವಾಗಿ ಕೂಡ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಬಿಡಿಸಬೇಕಾಗುತ್ತೆ. ಇದು ಸಣ್ಣ ಪೇಪರ್ ಏನು ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ವಿಜಯವಾಣಿಯಲ್ಲಿ ₹1 ಪತ್ರಿಕೆ ಬರುತ್ತೆ. ಇದು ಕೂಡ ಡೈಲಿ ಯಾರೆಲ್ಲ PC, PSI ಎಲ್ಲ ಎಕ್ಸಾಮ್ ಸಿದ್ಧತೆ ನಡೆಸಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದು ಜಸ್ಟ್ ಓದ್ಕೊಂತ ಹೋಗ್ಬೇಕು, ಬಿಕಾಸ್ ನೀವು ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಏರಿಯಾ ಒಂದು ಬರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಕ್ಷೇತ್ರದ ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆಕಾಶಗಂಗೆಯಂತೆ ಕಾಣುವಂತಹ ಅಲಕಾನಂದ ಗ್ಯಾಲಕ್ಸಿಯನ್ನ ಪತ್ತೆ ಹಚ್ಚಲಾಗಿದೆ. ನೋಡಿ ಈಗ ಯಾರು? ನಮ್ಮ ಭಾರತೀಯ ಖಗೋಳಶಾಸ್ತ್ರಜ್ಞರಾದಂತಹ ರಾಶಿ ಜೈನ್ ಮತ್ತು ಯೋಗೇಶ್ ವೆಡೇದ್ಕರ್, ಈ ಎರಡು ನೇಮ್ ಇಂಪಾರ್ಟೆಂಟು. ಯಾರು ಪತ್ತೆ ಹಚ್ಚಿದ್ರು ಅಂತೇಳಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಡೌನ್ ಮಾಡ್ಕೋಬೇಕು ಇವನ್ನ. ಹಾಗೇನೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಬೆಲ್ 2744 ಗುಂಪಿನ ಡೇಟಾವನ್ನು ಬಳಸಿ ಅಲಕಾನಂದ ಎಂಬ ಆಕಾಶಗಂಗೆಯಂತೆ ಕಾಣುವಂತಹ ಗ್ಯಾಲಕ್ಸಿಯನ್ನ ಕಂಡುಹಿಡಿದಿದ್ದಾರೆ. ನೋಡಿ, ಅಲಕಾನಂದ ಎಂಬ ಆಕಾಶಗಂಗೆಯಂತೆ ಕಾಣುವಂತಹ ಗ್ಯಾಲಕ್ಸಿಯನ್ನು ಕಂಡುಹಿಡಿದಿದ್ದಾರೆ. ಯಾರು ಕಂಡುಹಿಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವುದನ್ನು ಕಂಡುಹಿಡಿದ್ರು ಅಂತ ಹೇಳಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಗ್ ಬ್ಯಾಂಗ್ ಆದಂತಹ 1.5 ಬಿಲಿಯನ್ ವರ್ಷಗಳಲ್ಲಿ, ಅಂದರೆ ಬ್ರಹ್ಮಾಂಡದ ಈಗಿನ ವಯಸ್ಸಿನ 10% ಇದ್ದಾಗ ರೂಪುಗೊಂಡಿದೆ. ಇದರ ಗಾತ್ರ ಸುಮಾರು 30,000 ಲೈಟ್ ಇಯರ್ಸ್, ಜ್ಯೋತಿರ್ವರ್ಷ. ನಕ್ಷತ್ರಗಳ ದೂರವನ್ನು ಅಳೆಯುವಂತಹ ಮಾಪನ ಜ್ಯೋತಿರ್ವರ್ಷ. ನೋಡಿ, ಇಲ್ಲೊಂದು ಪಾಯಿಂಟ್ ಸಿಕ್ತು. ಅದಕ್ಕಾಗಿ ನ್ಯೂಸ್ ಪೇಪರ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾರು ಪತ್ತೆ ಹಚ್ಚಿದ್ರು, ಯಾವುದನ್ನ ಪತ್ತೆ ಹಚ್ಚಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್, ಕೊಹ್ಲಿ ಅಕ್ಯುಲೇಟಾಸ್ ಬ್ರಾಂಡ್ ಒಪ್ಪಂದ ಅಂತ ಇದೆ. ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ, ಇದು ಜಸ್ಟ್ ನಿಮಗೆ ನೆನಪಲ್ಲಿರಲಿ, ಒಂದೊಂದ್ಸರಿ ಅಂತ ಪ್ರಶ್ನೆ ಕೂಡ ಬರೋ ಸಾಧ್ಯತೆ ಇದೆ. ಇನ್ನು ನೋಡಿ, ಇನ್ನು ಅಮೂಲ್ ಬಗ್ಗೆ ಕೊಟ್ಟಿದ್ದಾರೆ. ಅಫಿಷಿಯಲ್ ರೀಜನಲ್ ಸ್ಪಾನ್ಸರ್ ಅಂತ ಬೆಂಗಳೂರು ಪ್ರತಿಷ್ಠಿತ ಡೈರಿ ಉತ್ಪನ್ನಗಳಾದಂತಹ ಬ್ರಾಂಡ್ ಅಮೂಲ್ ಅರ್ಜೆಂಟೀನಾದ ಫುಟ್ಬಾಲ್ ಒಂದಿಗೆ ಅಧಿಕೃತ ಪ್ರಾದೇಶಿಕ ಪಾಲುದಾರಿಕೆಯನ್ನು 1 ವರ್ಷಕ್ಕೆ ವಿಸ್ತರಿಸಿದೆ. ಯಾವಾಗ? ಫುಟ್ಬಾಲ್ ವಿಶ್ವಕಪ್ 2026ರವರೆಗೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಫುಟ್ಬಾಲ್ ಆಟ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆಡುವಂತಹ ಆಟ ಆಗಿದೆ. ಅದರಲ್ಲೂ ಅರ್ಜೆಂಟೈನಾ ಫುಟ್ಬಾಲ್ದೊಂದಿಗೆ ಇದು ಬ್ರಾಂಡ್ ಮೌಲ್ಯ ಅಂಬಾಸಿಡರ್ ಆಗಿರೋದ್ರಿಂದ ಇದು ಏನಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇನ್ನು ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ಗೆ ಭಾರತದ ಆತಿಥ್ಯ. ಇದು ಕೂಡ ಕ್ರೀಡಾ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎಲ್ಲ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಹಾಗಾಗಿ ಕ್ರೀಡಾ ಸುದ್ದಿಗಳ ಒಂದು ಅಡಿಯಲ್ಲಿ ನೋಟ್ ಮಾಡ್ಕೊಂಡು ನೀವು ಇದನ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ ಯಾರ ಆತಿಥ್ಯದೊಂದಿಗೆ ನಡೆಯುತ್ತೆ ಅಂದ್ರೆ ಭಾರತದ ಆತಿಥ್ಯದೊಂದಿಗೆ. ಇತ್ತೀಚೆಗೆ ಏನಾಯ್ತು? ಕಳೆದ ವರ್ಷ ಏನ್ ನಡೀತು? ಖೋಖೋ ವಿಶ್ವಕಪ್ ನಡೀತಲ್ಲ, ಅಲ್ಲಿ ಭಾರತ ಚಾಂಪಿಯನ್ ಆಯ್ತು. ಭಾರತ ಚಾಂಪಿಯನ್ ಆಯ್ತು. ಇವನ್ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಚಾಂಪಿಯನ್ ಆಯ್ತು. ಹಾಗೇನೆ ಮುಂದಿನ ಮಾರ್ಚ್ 2026ರ ಮಾರ್ಚ್ 9ರಿಂದ 14ರವರೆಗೆ ಚಾಂಪಿಯನ್ಶಿಪ್ 24 ತಂಡಗಳು ಭಾಗವಹಿಸ್ತವೆ. ಏಳಿಗೆಗಳ ರೂಪದಲ್ಲಿ ಕೇಳ್ತಾರೆ. ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ? ಭಾರತ, ಪಾಕಿಸ್ತಾನ, ಬೇರೆ ಶ್ರೀಲಂಕಾ, ಈ ರೀತಿ ಕೇಳ್ತಾರೆ. ಜೊತೆಗೆ ಎಷ್ಟು ತಂಡಗಳು ಭಾಗವಹಿಸ್ತವೆ ಅಂತ ಕೂಡ ಕೇಳ್ತಾರೆ. ಈ 2 ಹೇಳಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನು ದ್ವೇಷ ಭಾಷಣ ತಡೆಗೆ ಕಾನೂನು ಸಮಾಜದಲ್ಲಿ ಸಾಮರಸ್ಯ ತರಲಿ ಅಂತ ಹೇಳಿದೆ. ಹಾಗಾಗಿ ಈ ಒಂದು ದ್ವೇಷ ಭಾಷಣದ ಬಗ್ಗೆ ಕೂಡ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಜಸ್ಟ್ ಇದು ತಿಳ್ಕೊಂಡ್ಬಿಟ್ಟು ಈ ಕಾಯ್ದೆ ಲಕ್ಷಣಗಳು ಕೂಡ ಒಮ್ಮೊಮ್ಮೆ ಕೇಳ್ಬೋದು. ನೋಡಿ, ಮೊದಲ ಬಾರಿ ಈ ದ್ವೇಷ ಭಾಷಣ ಮಾಡಿದ್ದು ಸಾಬೀತಾಯಿತು ಅಂದ್ರೆ 7 ವರ್ಷ ಶಿಕ್ಷೆ, 50,000 ದಂಡ. ಇನ್ನು 2ನೇ ಬಾರಿ 10 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಶಿಕ್ಷೆ ಮತ್ತೆ 1 ಲಕ್ಷ ದಂಡ ಅಂತಿದೆ. ನೋಡಿ, ಮೊದಲು 7 ವರ್ಷ 50,000, ಆನಂತರ 10 ವರ್ಷ 1 ಲಕ್ಷ. ಇಷ್ಟು ನೀವು ಜಸ್ಟ್ ಮಾಹಿತಿ ಇರಲಿ ನಿಮಗೆ. ಇಷ್ಟು ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ನೋಡಿ,
ಇನ್ನು ಅಂತಾರಾಷ್ಟ್ರೀಯ ಒಂದು ಆರ್ಥಿಕತೆ ಮತ್ತು ಭಾರತದ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನಿರುತ್ತೋ ಅದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. UPI ವಹಿವಾಟು ಭಾರತ ನಂಬರ್ 1, ಯಾವುದೋ ನಂಬರ್ 1 ಇದೆ, ಇಂಡಿಯಾ ನಂಬರ್ 1 ಇದೆ ನೋಡಿ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. IMF ಇದೆಯಲ್ಲ, ಈ ಒಂದು ವಿಶ್ವದ ಅತಿ ಬೆಳೆಯುತ್ತಿರುವಂತಹ ಚಿಲ್ಲರೆ ಪಾವತಿ ವ್ಯವಸ್ಥೆ UPI ಬಗ್ಗೆ ಮಾಹಿತಿಯನ್ನು ನೀಡಿದೆ. ಈ ರಿಟೇಲ್ 2025 ತನ್ನ ಗ್ರೋಯಿಂಗ್ ರಿಟೇಲ್ ಡಿಜಿಟಲ್ ಪಾವತಿಗಳ ವರದಿಯಲ್ಲಿ ಈ ಮಾಹಿತಿಯನ್ನು ನೀಡಿದೆ. ಪ್ರೈಮ್ ಟೈಮ್ ಫಾರ್ ರಿಯಲ್ ಇದರಲ್ಲಿ ಏನಾಗಿದೆ, ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ಟು ಎಷ್ಟು ವಹಿವಾಟನ್ನು ಮಾಡುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಸುಮಾರು 49% ಡಿಜಿಟಲ್ ಪಾವತಿ ಪಟ್ಟಿಯಲ್ಲಿ ಜಾಗತಿಕ ವೇದಿಕೆಯಲ್ಲಿ UPI ಸ್ಥಾನ ಪಡೆದಿದೆ. ಇತರ ದೇಶಗಳಿಂದ ಭಾರತವು ಬಹಳ ಮುಂದಿದೆ. ಭಾರತವು 129.3 ಶತಕೋಟಿ ವಹಿವಾಟುಗಳನ್ನ ದಾಖಲಿಸುತ್ತೆ. ಅನಂತರ ಬ್ರೆಜಿಲ್ ಇದೆ. ಮೊದಲ ಸ್ಥಾನ ಯಾವುದು? ಭಾರತ. UPI ಯಲ್ಲಿ ಭಾರತ ಅತಿ ಹೆಚ್ಚು ವಹಿವಾಟನ್ನು ಮಾಡಿದ್ರೆ ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇದು 14% ಮಾರುಕಟ್ಟೆ ಪಾಲನ್ನು ಹೊಂದಿದ್ರು. ಭಾರತ 49% ಮೇಲೆ ಕೊಟ್ಟಿದ್ರಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇನ್ನು ಥೈಲ್ಯಾಂಡ್ 3ನೇ ಸ್ಥಾನದಲ್ಲಿದೆ, ಚೀನಾ 4ನೇ ಸ್ಥಾನದಲ್ಲಿದೆ. ಮೊದಲ 4 ಸ್ಥಾನಗಳು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಏನಂದ್ರೆ UPI ಯಲ್ಲಿ ಭಾರತ ನಂಬರ್ 1 ಇದೆ. ಜಾಗತಿಕವಾಗಿ 49% ವಹಿವಾಟನ್ನ ಭಾರತವೇ ನಡೆಸುತ್ತೆ ಅನ್ನೋದು ಗೊತ್ತಿರಲಿ ಸ್ನೇಹಿತರೆ. ಇನ್ನು ಸೌದಿಯಲ್ಲಿ ಮದ್ಯ ಖರೀದಿಗೆ ವೇತನದ ದಾಖಲೆ ಕಡ್ಡಾಯ. ಈ ರೀತಿ ಕೂಡ ವಿಚಿತ್ರವಾದಂತಹ ಪ್ರಶ್ನೆಗಳು ಕೂಡ ಒಮ್ಮೊಮ್ಮೆ ಕೇಳಬಹುದು. ಇದು ಸ್ವಲ್ಪ ನಿಮ್ ಗಮನಕ್ಕಿರಲಿ. ಸೌದಿಯಲ್ಲಿ ಮದ್ಯ ಖರೀದಿಗೆ ವೇತನ ದಾಖಲೆ ಕಡ್ಡಾಯ ಅಂತ ಇದೆ, ಜಸ್ಟ್ ನೋಡ್ಕೊಳ್ಳಿ, ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ರಾಜಧಾನಿ ದೆಹಲಿಯ ರಕ್ಷಣೆಗೆ ದೇಶಿ ಕ್ಷಿಪಣಿ ವ್ಯವಸ್ಥೆ ಬಳಕೆ. ಯಾವ್ದಾದ್ರು ಕ್ಷಿಪಣಿಯನ್ನ ಏನು ರಕ್ಷಣೆಗೆ ಇಟ್ಟಿತ್ತಂದ್ರೆ ನೀವು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ಇದು ಕೂಡ ಇಟ್ಕೊಳ್ಳಿ. ಅಮೆರಿಕ ಕ್ಷಿಪಣಿಗಳು ಬಿಟ್ಟು ದೇಶೀಯ ವ್ಯವಸ್ಥೆಯ ಅಳವಡಿಕೆ. ಈ ಎಲ್ಲ ಅಮೆರಿಕ ಕ್ಷಿಪಣಿಗಳಿದ್ವು, ಇತ್ತೀಚೆಗೆ ಏನ್ ಮಾಡ್ತಾ ಇದೆ, ಭಾರತ ಸ್ಥಳೀಯ ಕ್ಷಿಪಣಿಯನ್ನ ಏನ್ ಮಾಡ್ತದೆ, ಇನ್ಸ್ಟಾಲ್ ಮಾಡ್ತಾ ಇದೆ. ಅಡ್ವಾನ್ಸ್ಡ್ ಸರ್ಫೇಸ್ ಟು ಏರ್ ಟು ಮಿಸೈಲ್ ಟು ಸಿಸ್ಟಮ್ 2 ಅನ್ನ ನಿಯೋಜಿಸಲು ಉದ್ದೇಶಿಸಿತು. ವಾಷಿಂಗ್ಟನ್ ವೈಟ್ ಹೌಸ್ಗೆ ಇದೇ ಮಾದರಿಯ ರಕ್ಷಣೆ ಹಿನ್ನೆಲೆಯಲ್ಲಿ ಈ ಒಂದು ರಕ್ಷಣಾ ವ್ಯವಸ್ಥೆಗೆ ಭಾರತ ಆಸಕ್ತಿ ತೋರಿತು. ಆದರೆ ಬೆಲೆ ವಿಚಾರದಲ್ಲಿ ರಾಜಿಯಾಗಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದೆ, ಭಾರತವು ತನ್ನದೇ ಆದಂತಹ ದೇಶೀಯ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ತಡೆಯೋಕ್ಕಾಗಿ ತನ್ನದೇ ಆದಂತಹ ಒಂದು ದೇಶೀಯ ಕ್ಷಿಪಣಿ ವ್ಯವಸ್ಥೆಯನ್ನ ಏನ್ ಮಾಡ್ತಾ ಇದೆ, ಡೆವಲಪ್ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ದೇಶದ 5ನೇ ಐಫೋನ್ ಸ್ಟೋರ್ ನೋಯ್ಡಾದಲ್ಲಿದೆ. 5ನೇ ಐಫೋನ್ ಸ್ಟೋರ್, ಈಗಾಗಲೇ 4 ಐಫೋನ್ ಸ್ಟೋರ್ಗಳಿದಾವೆ. ಅವು ಎಲ್ಲೆಲ್ಲಿದಾವೆ ಅಂತ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 5ನೇ ಐಫೋನ್ ಸ್ಟೋರ್ ಎಲ್ಲಿ ಉದ್ಘಾಟನೆಗೊಳ್ಳಲಿದೆ? ಉತ್ತರ ಪ್ರದೇಶದ ನೋಯ್ಡಾ. ಈಗಾಗಲೇ ದೇಶದ 4 ಮಹಾನಗರಗಳು ನೋಡಿ, ಈಗೆಲ್ಲ ನ್ಯೂಸ್ ಪೇಪರ್ ಓದೋದ್ರಿಂದ ಇವೆಲ್ಲ ಸಿಗ್ತಾ ಹೋಗುತ್ತೆ. ಒಂದು ಮುಂಬೈ, ಬೆಂಗಳೂರು, ಯಾವುದು ಮುಂಬೈ, ಬೆಂಗಳೂರು, ಹಾಗೇನೆ ಪುಣೆ, ಇನ್ನೊಂದು ಯಾವುದು ಡೆಲ್ಲಿ. 4 ಸ್ಥಾನದಲ್ಲಿತ್ತು. ಈಗ 5ನೇ ಸ್ಥಳ ಯಾವುದು? ನೋಯ್ಡಾ. ನೋಯ್ಡಾದಲ್ಲಿ 5ನೇ ಐಫೋನ್ ಸ್ಟೋರ್ ಆರಂಭಗೊಂಡಿದೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇನ್ನು ಬಾಸ್ಮತಿ ಅಕ್ಕಿ ಮೇಲೆ ಮತ್ತಷ್ಟು ಪ್ರತಿ ಸುಂಕ, ಡೊನಾಲ್ಡ್ ಟ್ರಂಪ್ ಸುಳಿವು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಕೆಲವೊಂದು ಮಾಹಿತಿಗಳನ್ನ ನ್ಯೂಸ್ ಪೇಪರ್ ನಲ್ಲಿ ಓದೋದ್ರಿಂದ ಸಿಗ್ತಾ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ನೋಡಿ, 150 ದಶಲಕ್ಷ ಟನ್ ಭಾರತದಲ್ಲಿ ವಾರ್ಷಿಕ ಅಕ್ಕಿ ಉತ್ಪಾದನೆ ಪ್ರಮಾಣ. ಇಲ್ಲಿ ಜಿಯೋಗ್ರಫಿಕಲ್ ಆಧಾರದ ಮೇಲೆ ಕೂಡ ಪ್ರಶ್ನೆ ಬಂದ್ರೆ ಆನ್ಸರ್ ಅಲ್ಲೇ ಸೇರಿಸಬಹುದು, ಪ್ರಶ್ನೆ ಬಂದ್ರು ಕೂಡ ಉತ್ತರವನ್ನ ಕೊಡಬಹುದಾಗಿದೆ. ಜಿಯೋಗ್ರಫಿಕಲ್ ಏನು ಭೌಗೋಳಿಕ ಪ್ರಶ್ನೆಗಳು ಬರ್ತಾವಲ್ಲ, ಎಕನಾಮಿಕಲ್ ಜಿಯೋಗ್ರಫಿಕ್ ಕ್ವಶನ್ಸ್, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತವು ಪ್ರತಿ ವರ್ಷ ವಾರ್ಷಿಕ 150 ದಶಲಕ್ಷ ಟನ್ ಉತ್ಪಾದನೆ ಮಾಡುತ್ತೆ ನೋಡಿ. ಜೊತೆಗೆ ಭಾರತವು ಅಕ್ಕಿ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಭಾರತ ಸ್ಥಾನದಲ್ಲಿದ್ದು ಮೊದಲ ಸ್ಥಾನದಲ್ಲಿದ್ದು, ಚೀನಾ 2ನೇ ಸ್ಥಾನದಲ್ಲಿದೆ. ಅಕ್ಕಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಯಾವುದು? ಭಾರತ. ನೋಡಿ, 2 ಮಾಹಿತಿ ಸಿಕ್ತು. 2ನೇದು ಚೀನಾ. ಒಂದು, ಭಾರತವು 150 ದಶಲಕ್ಷ ಟನ್ ಏನ್ ಮಾಡುತ್ತೆ, ಅಕ್ಕಿ ಉತ್ಪಾದನೆ ಏನ್ ಮಾಡುತ್ತೆ, ಇಡೀ ಜಾಗತಿಕವಾಗಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವಂತಹ ದೇಶ ಅಂತ ಸಿಕ್ತು. 2ನೇ ಸ್ಥಾನದ್ದು ಚೀನಾ ಅಂತ ಸಿಕ್ತು. ನೋಡಿ, ನ್ಯೂಸ್ ಪೇಪರ್ ಓದೋದ್ರಿಂದ ಇಷ್ಟೆಲ್ಲ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವು ಇವನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಜೊತೆಗೆ ಎಷ್ಟು ಪಾಲು ಹೊಂದಿದೆ ಅಂದ್ರೆ, ಜಾಗತಿಕ ಅಕ್ಕಿ ಉತ್ಪಾದನೆಯಲ್ಲಿ ಭಾರತದ ಪಾಲು 28% ಇದೆ. ಎಷ್ಟಿದೆ? 28% ಇದೆ. 2.3 ಲಕ್ಷ ಟನ್ ಭಾರತ 2024ರಲ್ಲಿ ಅಮೆರಿಕಕ್ಕೆ ರಫ್ತು ಮಾಡಿದೆ. ಅತಿ ಹೆಚ್ಚು ಅಕ್ಕಿ ರಫ್ತು ಮಾಡುವಂತ ದೇಶ ಯಾವುದು? ಅಮೆರಿಕ. ಎಷ್ಟು? 2.34. ಈಗ ಅಕ್ಕಿಯ ಮೇಲೆ ಅಮೆರಿಕ ವಿಧಿಸಿರುವಂತಹ ಸುಂಕ ಎಷ್ಟು? 25% ಇದೆ. ಎಷ್ಟಿದೆ? 25% ಇದೆ. ಮತ್ತೆ 25% ಹೆಚ್ಚುವರಿ ಪ್ರತಿ ಸುಂಕ ಮತ್ತೆ 25ಕ್ಕೆ 25 ವಿಧಿಸುವಂತಹ ಉದ್ದೇಶವನ್ನ ಡೊನಾಲ್ಡ್ ಟ್ರಂಪ್ ಹೊಂದಿದ್ದಾರೆ ಅಂತೇಳಿ ಮಾಹಿತಿ ಇದೆ ನೋಡಿ. ಇದ್ರ ಓದೋದ್ರಿಂದ ನಮ್ಗೆ ಎಷ್ಟೆಲ್ಲ ಮಾಹಿತಿ ಸಿಗ್ತಾ ಹೋಯ್ತು, ಇದೆಲ್ಲ ಮಾಹಿತಿ ಸಿಗ್ತಾ ಹೋಯ್ತು, ಅದಲ್ಲ ಇದೆಲ್ಲ ನೋಟ್ ಡೌನ್ ಮಾಡ್ಬಿಟ್ಕೊಡಿ ಎಕ್ಸಾಮ್ ದೃಷ್ಟಿಯಿಂದ. ಇನ್ನು ಭಾರತದ AI ಕ್ಷೇತ್ರದ 3 ದಿಗ್ಗಜ ಕಂಪನಿಗಳ ಆಸಕ್ತಿ ಅಂತ ಹೇಳಿದೆ. ಗೂಗಲ್,
ಮೈಕ್ರೋಸಾಫ್ಟ್ ಅಂಡ್ ಅಮೆಜಾನ್ ಇದೆಯಲ್ಲ, ಇವ್ರು 3 ಕಂಪನಿಗಳು 6.7 ಲಕ್ಷ ಹೂಡಿಕೆ ಮಾಡ್ತಾವಂತೆ ಅಂತೇಳಿ ಹೇಳ್ತಾ ಇದೆ. ಭಾರತದ ಎಐ ಕ್ಷೇತ್ರದ 3 ದಿಗ್ಗಜ ಕಂಪನಿಗಳು ಯಾವುವು? ಒಂದು ಗೂಗಲ್, 2 ಮೈಕ್ರೋಸಾಫ್ಟ್, ಒಂದು ಅಮೆಜಾನ್. ಏಷ್ಯಾ ಖಂಡದಲ್ಲಿ ಅಧಿಕ ಹೂಡಿಕೆ ಮೈಕ್ರೋಸಾಫ್ಟ್. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಾಮರ್ಥ್ಯದ ವಿಸ್ತರಣೆ ಉದ್ದೇಶದಿಂದ ಭಾರತವು 1,750 ಕೋಟಿ 1,750 ಕೋಟಿ ಮೈಕ್ರೋಸಾಫ್ಟ್ ಕಂಪನಿಗೆ ಬದ್ಧವಾಗಿದೆ ಅಂತಂದು ಕಂಪನಿಯ ಕಾರ್ಯನಿರ್ವಾಹಕ ಸಿಇಒ ಯಾರು? ಸತ್ಯ ನಾದೆಲ್ಲ. ಇದೇ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ, ಒಂದ್ ದಿವಸ ಬರೀ ಕೇಳ್ತಾರೆ. ಮೈಕ್ರೋಸಾಫ್ಟ್, ಗೂಗಲ್, ಬೇರೆ ಬೇರೆ ಆಪಲ್, ಇದೆಲ್ಲ ಸಿಇಒಗಳು ಕೇಳ್ತಾರೆ. ನೋಡಿ, ಮೈಕ್ರೋಸಾಫ್ಟ್ ನ ಸಿಇಒ ಯಾರು ಅಂತ ಗೊತ್ತಾಯ್ತು, ಎಷ್ಟು ಹೂಡಿಕೆ ಮಾಡ್ತಾರೆ ಅಂತ ಕೂಡ ಗೊತ್ತಾಯ್ತು ನಮಗೆ ಸ್ನೇಹಿತರೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದೆ ಇಲ್ಲ ನೋಡಿ, ಇಂಥವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಏನ್ ಮಾಡ್ಕೊಬೇಕಾಗುತ್ತೆ, ನೋಟ್ ಡೌನ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಭಾರತದಲ್ಲಿ ಅತ್ಯಧಿಕ ಹೂಡಿಕೆ ಮಾಡಿದಂತ ವಿದೇಶಿ ಕಂಪನಿ ಯಾದಂತ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಯಾವುದು? ಅಮೆಜಾನ್. ಎಷ್ಟು ಹೂಡಿಕೆ ಮಾಡಿದೆ ಭಾರತದಲ್ಲಿ? $4,000 ಕೋಟಿ, $4,000 ಕೋಟಿ ಹೂಡಿಕೆಯನ್ನು ಮಾಡಿದೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇನ್ನು ಆನ್ಲೈನ್ ಆಟಗಳ ಹಿಂದಿರುವಂತಹ ಆಪತ್ತು ಇದೆ. ಇದೊಂದು ರೀತಿಯ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಡಾಟಾಗಳೆಲ್ಲ ಸಿಗ್ತಾ ಹೋಗುತ್ತೆ. ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇನ್ನು ದೇಶದಲ್ಲಿ ಶಿಕ್ಷಣ ಕ್ರಾಂತಿಗೆ ಶ್ರಮಿಸಿದಂತಹ ಮಹಾತ್ಮರಿದ್ದಾರೆ. ಯಾರು? ಜ್ಯೋತಿಬಾಯಿ ಫುಲೆ ಮತ್ತೆ ನಾರಾಯಣ ಗುರು, ಇವರೆಲ್ಲ ಇದ್ದಾರೆ. ಜಸ್ಟ್ ಒಂದು ರಿವಿಷನ್ ಮಾಡ್ಕೊಳ್ಳಿ. ನಿಮ್ಮ ಹ್ಯೂಮ್ಯಾನಿಟೀಸ್ ಸಬ್ಜೆಕ್ಟ್ಗಳು ಇದಾವಲ್ಲ, ರಿವಿಷನ್ ಆಗ್ತಾ ಹೋಗುತ್ತೆ. ಇನ್ನು ರೂಪ್ಕಂಡ್ ಸರೋವರದ ಆಳದಲ್ಲಿತ್ತು 100 ಅಸ್ಥಿ ಪಂಜರ ಅಂತ ಹೇಳಿದೆ. ಜಸ್ಟ್ ವಿಸ್ಮಯಕ್ಕಾಗಿ ಇಂಟ್ರೆಸ್ಟ್ ಇದ್ರೆ ಓದಿ. ಇನ್ನು ಹೊಯ್ಸಳ ಕಾಲದ ಬಲ್ಲಾಳೇಶ್ವರ ದೇವಾಲಯ ಅಂತ ಇದೆ. ಇದ್ರ ಬಗ್ಗೆ ಕೂಡ ಸ್ವಲ್ಪ ಇತ್ತೀಚೆಗೆ ಏನು ಸುದ್ದಿಯಲ್ಲಿ ಇದೆಯಲ್ಲ, ಹಾಗಾಗಿ ಕೊಟ್ಟಿದ್ದಾರೆ. ಇನ್ನು ಆರ್ಥಿಕ ಚೈತನ್ಯ ತುಂಬಿರುವ ಭಾರತದ ಮಾರುಕಟ್ಟೆ ಅಂತ ಹೇಳಿದೆ. ಆರ್ಥಿಕ ಚೈತನ್ಯ ತುಂಬಿರುವಂತಹ ಭಾರತದ ಮಾರುಕಟ್ಟೆ, ಇದು ಕೂಡ ಎಜುಕೇಶನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದೆಲ್ಲ ಓದ್ಕೊಂತ ಹೋಗಿ. ಇನ್ನು ಮುನುಕುಲದ ರಕ್ಷಕ ಲೂಯಿಸ್ ಪಾಶ್ಚರ್ ಇದೆ. ಸ್ವಲ್ಪ ಇವ್ರ ಬಗ್ಗೆ ನೋಡ್ಕೊಳ್ಳಿ, ಜಸ್ಟ್ ಇಂಪಾರ್ಟೆಂಟ್ ಇತ್ತು ಅನ್ಸಿದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಎಲ್ಲ. ಇನ್ನು ನಾಯಿ ಸಾಕೋರಿಗೆ 4 ಮತ್ತು ಇತ್ತೀಚೆಗೆ ಏನಾಗಿದೆ, ನಾಯಿ ಕಡಿತದಿಂದ ದಾವಣಗೆರೆಯಲ್ಲಿ ಕೊಡುವ ಬಹು ಮಹಿಳೆ ಸತ್ತೋದ್ಲು. ಹಾಗಾಗಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾಯಿ ಮಾಲೀಕರಿಗೆ ಏನೇನು ಶಿಕ್ಷೆಗಳಿರುತ್ತೆ, ಅದನ್ನ ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಂದು ಆರ್ಟಿಕಲ್ ಇದು. ಇನ್ನು ಭಾರತವೆಂಬ ರಾಷ್ಟ್ರ ಬ್ರಿಟಿಷರ್ ಸೃಷ್ಟಿ, ಇದೆಲ್ಲ ಆರ್ಟಿಕಲ್ಗಳು ಆಗುತ್ತೆ. ಇನ್ನು ಕುಟುಂಬಕ್ಕೊಂದು ವಿಶಿಷ್ಟ ಸಂಖ್ಯೆ ಅಂತ ಇದೆ. ಮಸೂದೆ ಮಂಡನೆಗೆ ಸಿದ್ಧತೆ ಅಂತ ಇದೆ. ಇಂಥವು ಏನಾದರೂ ಇತ್ತು ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇವನ್ ಕೂಡ ಸ್ವಲ್ಪ ಓದ್ಕೊಂಡು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇನ್ನು ಪ್ರಸ್ತಾವನೆ, ಆಶಯ, ಆಶಾಭಾವ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ರಿವಿಷನ್ ಆಗುತ್ತೆ. ಒಟ್ಟಾರೆಯಾಗಿ ನೋಡಿ, ನಾನು ಏನ್ ಹೇಳ್ತೇನೆ ಅಂದ್ರೆ, ನ್ಯೂಸ್ ಪೇಪರ್ ಓದೋದ್ರಿಂದ ಇವನ್ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಪ್ರತಿಯೊಂದು ಕೂಡ ಇಲ್ಲಿ ಏನಾಗುತ್ತೆ, ರಿವಿಷನ್ ಆಗ್ತಾ ಹೋಗುತ್ತೆ. ನಿಮ್ಮ ವಿಷಯಗಳು ಮತ್ತಷ್ಟು ಆಳವಾಗಿ ತಿಳ್ಕೊಳ್ತಾ ಹೋಗ್ತೀರ. ಹಾಗಾಗಿ ನ್ಯೂಸ್ ಪೇಪರ್ ರೀಡಿಂಗ್ ಯಾರನ್ನು ಮಾಡ್ತಾರೋ ಅವರು ಇಂಪಾರ್ಟೆಂಟ್ ನೋಡಿ. ಇವತ್ತಿನ ನಾನು ನ್ಯೂಸ್ ಪೇಪರ್ ಯಾಕೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಹೌ ಟು ರೀಡ್ ಕರೆಂಟ್ ಅಫೇರ್ಸ್ ಫ್ಯೂಚರ್ ಎಕ್ಸಾಮ್ಸ್ ಅಂತ ಹೇಳಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದೇ ಕಾರಣಕ್ಕಾಗಿ ನೋಡಿ. ದೀಪಾವಳಿಗೆ ಜಾಗತಿಕ ಗರಿ ಯುನೆಸ್ಕೋ ಪಟ್ಟಿ ಸೇರಿದ ಬೆಳಕಿನ ಹಬ್ಬ ಅಂತೇಳಿ ಒಂದು ಕರೆಂಟ್ ಅಫೇರ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತಕ್ಕೆ 16ನೇ ಜಾಗತಿಕ ಮನ್ನಣೆಯೊಂದಿಗೆ 20ನೇ ಅಧಿವೇಶನದ ಘೋಷಣೆ, ಪ್ರಧಾನಿ ಮೋದಿ ಸಹಿತ ಗಣ್ಯರ ಸ್ವಾಗತ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಈಗಾಗಲೇ ಮೊನ್ನೆ KS ಫಿಲಿಮ್ಸ್ ಎಕ್ಸಾಮ್ ಬರೆದ್ವಲ್ಲ, 2 ಬಾರಿ ಫಿಲಿಮ್ಸ್ ನಡೀತು. ಒಂದ್ಸರಿ ಟ್ರಾನ್ಸ್ಲೇಷನ್ ಇರೋದ್ರಿಂದಾಗಿ ರದ್ದಾಗಿ ಮತ್ತೊಮ್ಮೆ ನಡೀತು. 2 ಬಾರಿ ಕೂಡ ಈ ಒಂದು ಅಮೃತ ಪರಂಪರೆಯ ಒಂದು ತಾಣಗಳ ಬಗ್ಗೆ 2 ಬಾರಿ ಕೂಡ ಪ್ರಶ್ನೆಯನ್ನ ಕೇಳಲಾಗಿತ್ತು. ನಾನು ಏನ್ ಹೇಳ್ತೇನೆ ಅಂದ್ರೆ, ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ PC, SDA, FDA, KS, PSI, PC, KE, KPSC, KSP ನಡೆಸುವಂತ ಎಲ್ಲ ಪರೀಕ್ಷೆಗಳು ಕೂಡ ಈ ರೀತಿಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗಳು ಇರ್ಬೋದು, ಅಥವಾ ಪ್ರಶಸ್ತಿಗಳು ಇರ್ಬೋದು, ಆನರ್ಗಳು ಇರ್ಬೋದು, ಸಮೀಕ್ಷೆಗಳಿರ್ಬೋದು, ಸೂಚ್ಯಾಂಕಗಳು ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡೋಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ವಿಜಾವಾಣಿಯಲ್ಲೂ ಕೊಟ್ಟಿದ್ದಾರೆ, ಇವನ್ ಪ್ರಜಾವಾಣಿಯಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಇನ್ ಡಿಟೇಲ್ ಆಗಿ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ನೋಡಿ, ಇದನ್ನ ಯಾವ ರೀತಿ ನೀವು ನೋಟ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಎಷ್ಟು ಸಂಪೂರ್ಣವಾಗಿ 360 ಡಿಗ್ರಿಯಲ್ಲಿ ಈ ಒಂದು ಯುನೆಸ್ಕೋ ಆಚರಣೆಗೆ ಸಂಬಂಧಪಟ್ಟಂತಹ 360 ಡಿಗ್ರಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾವಾಣಿ ಅಂತಕ್ಕಂಥದ್ದು ನಮ್ಮ ಕರೆಂಟ್ ಅಫೇರ್ಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಕ್ಕಂಥವ್ರಿಗೆ ಒಂಥರ ಬೈಬಲ್ ಇದ್ದಂಗೆ. ಇದು ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು ಇದರಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ ಸ್ನೇಹಿತರೆ. ನೋಡಿ, ಈವರೆಗೆ ಈ ಪಟ್ಟಿಗೆ ಸೇರ್ಪಡೆಗೊಂಡಂತಹ ಭಾರತದ ಆಚರಣೆಗಳು ಈಗಾಗಲೇ ನೋಡಿದ್ವಿ ನಾವು. ಯುನೆಸ್ಕೋ ಅಮೃತ ಪರಂಪರೆ ಪಟ್ಟಿಗೆ ಈ ಒಂದು ದೀಪಾವಳಿಯನ್ನು ಸೇರ್ಪಡೆ ಮಾಡಲಾಗಿದೆ. ಈ ಮೊದಲು 15 ಆಚರಣೆಗಳು ಸೇರ್ಪಡೆ ಆಗಿತ್ತು.
ಎಷ್ಟು 15 ಆಚರಣೆಗಳು ಸೇರ್ಪಡೆ ಆಗಿತ್ತು. ಇದು ಸೇರಿಬಿಟ್ಟು ಒಟ್ಟಾರೆಯಾಗಿ 2025ರ ವೇಳೆಗೆ ಎಷ್ಟಿದೆ, ಒಟ್ಟಾರೆಯಾಗಿ 2025ರ ಎಷ್ಟಿದೆ, 16 ಇವೆ. ಮೊದಲೇದು ಯಾವ್ದು ಸೇರಿತು, 2008ರಲ್ಲಿ ಕೂಡಿಯಾಟ್ಟಂ ಕೇರಳದ ಸಂಸ್ಕೃತ ರಂಗಕಲೆ ಮೊದಲ ಬಾರಿ 2008ರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಒಂದು ಯುನೆಸ್ಕೋ ಪರಂಪರೆ ಅಮೂರ್ತ ಪರಂಪರೆಗೆ ಸೇರಲ್ಪಡ್ತು. ತಾಣ ಅಲ್ಲ ಇದು, ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಅಮೂರ್ತ ಪರಂಪರೆ ಯಾವ್ದು ಸಾಂಸ್ಕೃತಿಕ ಸಂಪ್ರದಾಯಗಳು ಇರ್ತಾವಲ್ಲ ಅವುಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದಾರಲ್ಲ ಅವುಗಳಿಗೆ ಯುನೆಸ್ಕೋ ಸ್ಥಾನಮಾನವನ್ನು ಕೊಡುತ್ತೆ. ಮೊದಲ ಬಾರಿ ಯಾವುದು ಸೇರ್ಪಡೆ ಆಯಿತು ಅಮೂರ್ತ ಪರಂಪರೆ ಪಟ್ಟಿಗೆ ಅನ್ನೋದನ್ನ ಕೇಳಿದ್ರೆ ಕೇರಳದ ಕೂಡಿಯಾಟ್ಟಂ ಎನ್ನುವಂತಹ ಒಂದು ನೃತ್ಯ ರಂಗಕಲೆ ಅಂತಕ್ಕಂಥದ್ದು ಸೇರ್ಪಡೆ ಆಗುತ್ತೆ. ಆ ನಂತರ ಎರಡನೇದಾಗಿ 2008ರಲ್ಲೇ ವೇದ ಮಂತ್ರಘೋಷದ ಸಂಪ್ರದಾಯ ಸೇರ್ಪಡೆ ಆಯಿತು, ಎರಡನೇ ವಿಷಯ. ಇನ್ನು ಮೂರನೇ ವಿಷಯ ರಾಮ್ಲೀಲಾ. ಇದು ರಾಮಾಯಣದ ಒಂದು ಪ್ರದರ್ಶನ ಕಲೆ 2008ರಲ್ಲಿ ಆಗುತ್ತೆ. ನೋಡಿ, ಈ ಮೂರಾಗುತ್ತೆ: ಕೂಡಿಯಾಟ್ಟಂ, ವೇದ ಮಂತ್ರಘೋಷ, ಹಾಗೇನೆ ರಾಮ್ಲೀಲಾ ಸಾಂಪ್ರದಾಯಿಕ ರಾಮಾಯಣದ ಪ್ರದರ್ಶನ ಕಲೆ. ಈ ಮೂರು ಸೇರ್ಪಡೆ ಆಗುತ್ತೆ. ಇನ್ನು ನಾಲ್ಕನೇದು ರಮಣ್ ಅಂತಕ್ಕಂಥದ್ದು ಉತ್ತರಾಖಂಡದ ಗಢವಾಲ ಪ್ರಾಂತ್ಯದ ಚಾಲ್ತಿಯಲ್ಲಿರುವಂತಹ ಒಂದು ಧಾರ್ಮಿಕ ಉತ್ಸವ ಆಗಿದೆ. ಇನ್ನು ಐದನೇದು ಚಾವು ನೃತ್ಯ, ಉತ್ತರ ಭಾರತದಲ್ಲಿ ಜಾರ್ಖಂಡ, ಒಡಿಶಾ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಇನ್ನು ಆರನೇದು ರಾಜಸ್ಥಾನದ ಕಾಲ್ಬೆಲಿಯಾ ಅಂತಕ್ಕಂಥದ್ದು 2010ರಲ್ಲಿ ಸೇರ್ಪಡೆ ಆಗುತ್ತೆ. ಇದು ಜಾನಪದ ಹಾಡುಗಳ ಮತ್ತು ನೃತ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನೃತ್ಯ ಆಗಿದೆ. ಇನ್ನು ಏಳನೇದು ಯಾವುದು ಅನ್ನೋದಾದ್ರೆ ಸ್ನೇಹಿತರೆ, ಮೂಡಿಯಟ್ಟು ಏಳನೇದು ಕೇರಳದಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ಧಾರ್ಮಿಕ ಮತ್ತು ನೃತ್ಯ ಕಲೆಯಾಗಿದೆ. ಒಂದು ಕೂಡಿಯಟ್ಟಂ ಆಯ್ತು ಅಂದ್ರೆ ಇನ್ನೊಂದು ಮೂಡಿಯಟ್ಟು, ಇದು ಕೂಡ ಕೇರಳದ ಒಂದು ಜಾನಪದ ನೃತ್ಯ, ಧಾರ್ಮಿಕ ಮತ್ತು ನೃತ್ಯ ಕಲೆಯಾಗಿದೆ. ಇನ್ನು ಲಡಾಖ್ನ ಬೌದ್ಧ ಭಿಕ್ಷುಗಳು ಮಾಡುವಂತಹ ಮಂತ್ರಘೋಷ 2012ರಲ್ಲಿ ಆಗುತ್ತೆ, 8ನೇ ಒಂದು ಪರಂಪರೆಯಾಗಿ. ಇನ್ನು 9ನೇದು ಸಂಕೀರ್ತನ, ಮಣಿಪುರದ ಚಾಲ್ತಿಯಲ್ಲಿರುವಂತಹ ಕೃಷ್ಣನಿಗೆ ಸಂಬಂಧಿಸಿದಂತಹ ಗೀತೆಗಳ ಚರ್ಮವಾದ್ಯದ ಸೇರಿದಂತೆ ವಿವಿಧ ಸಂಗೀತ ವಾದ್ಯಗಳನ್ನು ನುಡಿಸುವುದರ ಜೊತೆಗೆ ನೃತ್ಯವನ್ನು ಮಾಡುವಂತಹ ಆಚರಣೆಗೆ ಸಂಕೀರ್ತನ, ಇದು ಮಣಿಪುರಕ್ಕೆ ಸಂಬಂಧಿಸಿದೆ. ನೋಡಿ, ಈ ಒಂದು ನೃತ್ಯಗಳು ಪರಂಪರೆ ಯಾವುವು ಮತ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಆದ್ರೂ ಕೇಳ್ತಾರೆ. ಇನ್ನು ಪಂಜಾಬ್ನ ಜಂಡಿಯಾಲ ಗುರುಗ್ರಾಮದಲ್ಲಿ ರಟೇರ ಸಮುದಾಯವು ತಾಮ್ರ ಮತ್ತು ಕಂಚಿನ ಪಾತ್ರೆ ಹಾಗೂ ಇತರ ಪರಿಕರಗಳಿಂದ ಸಾಂಪ್ರದಾಯಿಸುವಂತಹ ಕರಕುಶಲ ಕೂಡ ಈ ಒಂದು ಪಟ್ಟಿಗೆ ಸೇರಿದೆ 10ನೇ ಪ್ಲೇಸ್ ಅಲ್ಲಿ. ಇನ್ನು 11ನೇದು ವೆರಿ ಇಂಪಾರ್ಟೆಂಟ್, 2016ರಲ್ಲಿ ಯೋಗ ಸೇರ್ಪಡೆ ಆಗುತ್ತೆ, ಇಂಪಾರ್ಟೆಂಟ್. ಇನ್ನು 17ನೇದು ಕುಂಭಮೇಳ, 12ನೇದು ಕುಂಭಮೇಳ 2017ರಲ್ಲಿ ಆಗುತ್ತೆ. ಇನ್ನು 13ನೇದು ಕೋಲ್ಕತ್ತಾ ದುರ್ಗಾ ಪೂಜೆ. ಇನ್ನು 14ನೇದು ಗುಜರಾತ್ನ ಗಾರ್ಬಾ ನೃತ್ಯ ಸೇರ್ಪಡೆ ಆಗಿದೆ ಸ್ನೇಹಿತರೆ. ಇನ್ನು 15ನೇದು 2024ರಲ್ಲಿ ನವರೋಜ್, ನವರೋಜ್ ಇದೆಯಲ್ಲ, ಪಾರ್ಸಿಗಳ ಒಂದು ಹೊಸ ವರ್ಷದ ಆಚರಣೆ ಅಂತಕ್ಕಂಥದ್ದು ಗೊತ್ತಿರಲಿ. ಈಗ 2025ರಲ್ಲಿ ದೀಪಾವಳಿ ಸೇರ್ಪಡೆಗೊಂಡಿದೆ. ಯಾವುದು? ದೀಪಾವಳಿ ಹಬ್ಬ. ದೀಪಾವಳಿಗೆ ಯುನೆಸ್ಕೋ ಪರಂಪರೆ ಸೇರ್ಪಡೆಗೊಂಡಿದೆ. ಹಾಗಾದ್ರೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು ಸ್ನೇಹಿತರೆ. ಇದು ಸ್ಥಳೀಯ ಆಚರಣೆಗಳ ದಾಖಲೀಕರಣ ಆಗುತ್ತೆ. ಇದರಿಂದ ಏನ್ ಪ್ರಯೋಜನ ಆಗುತ್ತೆ? ಸ್ಥಳೀಯ ಆಚರಣೆಗಳ ಒಂದು ದಾಖಲೀಕರಣ ಆಗುತ್ತೆ. ಸಾಂಪ್ರದಾಯಿಕ ರಕ್ಷಣೆಗೆ ಮುಖಂಡರು ಬೆಂಬಲಿಸುವುದರು ಮತ್ತು ನಿಯಮಗಳ ರೂಪಿಸುವುದು ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಯಾವುದು ದೀಪಾವಳಿಯನ್ನು ಸೇರ್ಪಡೆ ಮಾಡಿದ್ರಲ್ಲ, ಉದಾಹರಣೆಗೆ ಏನಾಗುತ್ತೆ, ಪಟಾಕಿಗಳನ್ನು ಸಿಡಿಸುವುದಕ್ಕೆ ಸಂಬಂಧಿಸಿದಂತಹ ಸಂಪ್ರದಾಯವನ್ನು ಪಾಲಿಸುತ್ತಲೇ ಪರಿಸರವನ್ನ ಮತ್ತು ಜನರ ರಕ್ಷಣೆ ವಿಚಾರಕ್ಕೆ ಗಮನ ಕೊಡಬೇಕಾಗುತ್ತೆ. ಎರಡನೇದು ಆಚರಣೆಗಳಲ್ಲಿ ಸಮುದಾಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಪ್ರಸಾರ, ರಕ್ಷಣಾ ಕ್ರಮಗಳನ್ನ ಜಾಗತಿಕ ಗುಣಮಟ್ಟದಲ್ಲಿ ಪ್ರತಿಬಿಂಬಿಸುವ ಮತ್ತು ರಕ್ಷಣೆಗೆ ಸಹಕಾರ ನೀಡುವಂತಹ ಗುರಿಯನ್ನು ಹೊಂದುತ್ತೆ. ಇನ್ನು ಸಂಪ್ರದಾಯದ ಸಹಭಾಗಿತ್ವ, ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನ ಗುರುತಿಸುವಂತಹ ಉದ್ದೇಶವನ್ನು ಹೊಂದಿದೆ. ಇನ್ನು ಹಬ್ಬದ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಉಳಿಸಿ ಬೆಳೆಸಲು ನೆರವಾಗ್ತಾ ಇದೆ. ಇತ್ತೀಚೆಗೆ ಏನಾಗ್ತಾ ಇದೆ, ಹಬ್ಬಗಳ ಆಚರಣೆ ಕಡಿಮೆ ಆಗ್ತಾ ಇದೆ. ಬಟ್ ಯುನೆಸ್ಕೋ ಆ ಒಂದು ಹಬ್ಬದ ಆಚರಣೆಗಳು, ಸಂಪ್ರದಾಯಗಳು, ಆಚರಣೆಗಳನ್ನ ಮುಂದುವರಿಸುವಂತ ಒಂದು ಪ್ರಕ್ರಿಯೆಯನ್ನ ಇದು ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಯುನೆಸ್ಕೋ ಪ್ರಾಚ್ಯ ವಸ್ತು ಸ್ಮಾರಕ ಮತ್ತು ಪಾರಂಪರಿಕ ಕಟ್ಟಡಗಳು, ನೈಸರ್ಗಿಕ ಪ್ರವಾಸ ತಾಣಗಳಿಗೆ ಪಾರಂಪರಿಕ ತಾಣ ಎಂಬ ಮಾನ್ಯತೆಯನ್ನು ನೀಡುತ್ತದೆ. ಅದೇ ಮಾದರಿಯಲ್ಲಿ ಚಾಲ್ತಿಯಲ್ಲಿರುವಂತಹ ಸಂಪ್ರದಾಯಗಳು, ನೋಡಿ ಇದು ಇಂಪಾರ್ಟೆಂಟ್, ಚಾಲ್ತಿಯಲ್ಲಿರತಕ್ಕಂಥ ಸಂಪ್ರದಾಯ, ಆಚರಣೆ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಮಾನವ ಕುಲದ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲಾಗುತ್ತೆ. ಇನ್ನು ಮೌಖಿಕ ಸಂಪ್ರದಾಯಗಳಿರುತ್ತೆ, ಪ್ರದರ್ಶನಗಳಿರುತ್ತೆ, ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಿರುತ್ತೆ, ಹಬ್ಬ ಉತ್ಸವಗಳಿರುತ್ತೆ, ಈ ರೀತಿ ಬೇರೆ ಬೇರೆ ಎಲ್ಲ ಇರುತ್ತವಲ್ಲ ಅವನ್ನೆಲ್ಲ ಸೇರ್ಕೊಳ್ಳುತ್ತೆ. ಸದ್ಯ ಎಷ್ಟಿದೆ ಅನ್ನೋದಾದ್ರೆ ಸ್ನೇಹಿತರೆ, ಜಾಗತಿಕವಾಗಿ 140 ದೇಶಗಳ 700 ಕಲೆ
ಆಚರಣೆಗಳು ಸೇರ್ಪಡೆಗೊಂಡಿವೆ. ಸಾಂಸ್ಕೃತಿಕ ಪರಂಪರೆಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಭಾರತದ ಎಷ್ಟು ಕಲೆಗಳು ಸೇರಿದ ಒಟ್ಟಾರೆಯಾಗಿ 16 ಕಲೆಗಳು, ದೀಪಾವಳಿ ಸೇರಿಬಿಟ್ಟು 16 ಕಲೆಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಈ ರೀತಿ ನೋಟ್ ಮಾಡ್ಕೋಬೇಕು, ಯಾವ ಸೇರ್ಪಡೆ ಆಗಿದ್ದಾವೆ, ಯಾವ ರಾಜ್ಯಕ್ಕೆ ಸೇರ್ಪಡೆ, ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ, ಅದರಿಂದ ಏನೇನು ಪ್ರಯೋಜನ, ಮತ್ತೆ ಅದನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಈ ರೀತಿ ಎಕ್ಸಾಮ್ ದೃಷ್ಟಿಯಿಂದ ಕರೆಂಟ್ ಅಫೇರ್ಸ್ ಗಳನ್ನ ಪೇಪರ್ ನಿಂದ ನಿಮ್ಮ ನೋಟ್ ಡೌನ್ ಮಾಡ್ಕೋಬೇಕು. ಯಾಷ್ಟೇ ಗುಣಮಟ್ಟದ ಮ್ಯಾಗಝಿನ್ ಗಳಿಗಿಂತ ನೀವು ಈ ರೀತಿ ಮಾಡ್ಕೊಳ್ತಿರಲ್ಲ, ಅತ್ಯುತ್ತಮ ಉತ್ತಮವಾದಂತಹ ಕರೆಂಟ್ ಅಫೇರ್ಸ್ ನ ನೋಟ್ಸ್ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಆಸೀಸ್ ಮಕ್ಕಳಿಗೆ ಜಾಲತಾಣ ನಿಷೇಧ ವಿಶ್ವದಲ್ಲೇ ಫಸ್ಟ್ ನೋಡಿ. 16 ವಯಸ್ಸಿಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಮೊದಲ ಬಾರಿಗೆ ಇಡೀ ವಿಶ್ವದಲ್ಲಿ ಜಾಲತಾಣ ನಿಷೇಧ ಮಾಡಿರತಕ್ಕಂಥ ದೇಶ ಯಾವುದು? ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಇದು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅತ್ಯಂತ ಹೆಚ್ಚಿನ ಅಸಮಾನತೆ ದೇಶಗಳ ಸಾಲಿನಲ್ಲಿ ಭಾರತ ಅಂತ ಇದೆ. 1% ಶ್ರೀಮಂತರ ಬಳಿ 40% ಸಂಪತ್ತು ಇದೆ ಅನ್ನೋದು ನೀವು ಪ್ರಬಂಧಗಳಲ್ಲಿ ಈ ವಿಷಯಗಳನ್ನ ಏನು ಸೇರಿಸ್ತಾ ಹೋದ್ರೆ ನಿಮ್ಮ ವೇಟೇಜ್ ಹೆಚ್ಚಿಗೆ ಆಗುತ್ತದೆ. ಇನ್ನು ಇವಿ ನೋಂದಣಿಯಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಅಗ್ರಸ್ಥಾನ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸಾಮ್ ದೃಷ್ಟಿಯಿಂದ, ಇದು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನು ಇದು ಆರ್ಟಿಕಲ್ ಇದೆ. ಇನ್ನು ದೇಶದ 5ನೇ ಐಫೋನ್ ಸ್ಟೋರ್ ನೋಯ್ಡಾದಲ್ಲಿ ಆಯ್ತು ಅಂತ ಹೇಳಿದ್ವಿ ನಾವು. ಇನ್ನು ಆನ್ಲೈನ್ ಸೇವೆ 100% ಏರಿಕೆ, ಇಷ್ಟು ಇದೆ ನೋಡಿ ಸ್ನೇಹಿತರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇವತ್ತಿನ ಒಂದು ಎಕ್ಸಾಮ್ ದೃಷ್ಟಿಯಿಂದ, ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಂತಂದ್ರೆ, ಇದು ದೀಪಾವಳಿಗೆ ಯುನೆಸ್ಕೋ ಪ್ರಭೆ ಅಂತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಬರುತ್ತೆ ನೋಡಿ. ಇಷ್ಟು ನೀವು ಇವತ್ತಿನ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನು ನೋಟ್ ಡೌನ್ ಮಾಡ್ಕೋಬೇಕು, ಯಾವ ರೀತಿ ಓದಬೇಕು, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನೀವು ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.